ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗರ್ಭಕಂಠ ಹಾಗೆಯೇ ಗರ್ಭಕೋಶದ ಕ್ಯಾನ್ಸರ್ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪ್ರಸೂತಿ ಹಾಗೆಯೇ ಸ್ತ್ರೀರೋಗಶಾಸ್ತ್ರ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ತಮೀಜಾ ಬರ್ಹತ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಅತೀವವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂದರೆ ಅದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು. ಇದನ್ನು ಬಹು ಬೇಗನೆ ಒಂದು ಪತ್ತೆ ಹಚ್ಚಿದಲ್ಲಿ ಅದು ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಕೂಡ ನೀಡಬಹುದು. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇದು ಸಾವಿಗೆ ಕೂಡ ಕಾರಣ ಆಗುವಂಥದ್ದಾಗಿರುತ್ತೆ. ಈ ಕಾರಣದಿಂದನೇ ಆದಷ್ಟು ಬೇಗ ಸ್ಕ್ರೀನಿಂಗ್ ಎಲ್ಲ ಮಾಡಿಸಬೇಕಾಗತ್ತೆ. ಹಾಗಿದ್ರೆ ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಗರ್ಭಕಂಠದ ಕ್ಯಾನ್ಸರ್ ಯಾವ ರೀತಿಯಲ್ಲಿ ಬರ್ತದೆ, ಇದಕ್ಕೆ ಕಾರಣಗಳೇನು, ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ, ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಗರ್ಭಕಂಠದ ಕ್ಯಾನ್ಸರ್ ಹಾಗೇನೆ ಗರ್ಭಕೋಶದ ಕ್ಯಾನ್ಸರ್, ಇದರ ನಡುವಿನ ವ್ಯತ್ಯಾಸಗಳು ಏನು ಅಂತೇಳಿ? ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿದರೆ ಗರ್ಭಕೋಶದ ಬಾಯಿ, ಅದು ಸರ್ವಿಕ್ಸ್ ಅಂತ ಹೇಳ್ತೇವಲ್ಲ, ಅದರದ್ದು ಕ್ಯಾನ್ಸರ್ ಅಲ್ಲಿಂದ ಒರಿಜಿನೇಟ್ ಆಗೋದು ಗರ್ಭಕಂಠದ ಕ್ಯಾನ್ಸರ್. ವೆರಾಸ್ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಗರ್ಭಕೋಶ ಒಳಪದ್ರ ಅಂತ ಹೇಳಿದರೆ ನಮಗೆ ಯಾವಾಗ ಬ್ಲೀಡಿಂಗ್ ಆಗ್ತದೆ ಮೆನ್ಸಸ್ ಟೈಮಲ್ಲಿ, ಸೊ ಅದು ಗರ್ಭಕೋಶ ಒಳಪದ್ರದ್ದು. ಸೊ ಅಲ್ಲಿದ್ದು ಕ್ಯಾನ್ಸರ್ ಅನ್ನು ಹೇಳೋದು ಗರ್ಭಕೋಶದ ಕ್ಯಾನ್ಸರ್ ಅಂತ, ಆರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ. ಓಕೆ, ಹಾಗಿದ್ರೆ ಈ ಒಂದು ಮಹಿಳೆಯರಲ್ಲಿ ಎಷ್ಟು ಸಾಮಾನ್ಯವಾಗಿರುತ್ತೆ ಈ ಒಂದು ಕ್ಯಾನ್ಸರ್ ಅನ್ನೋದು? ಗರ್ಭಕಂಠದ ಕ್ಯಾನ್ಸರ್ ಇಂಡಿಯಾದಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಬೀಯಿಂಗ್ ಬ್ರೆಸ್ಟ್ ಕ್ಯಾನ್ಸರ್, ಸೆಕೆಂಡ್ ಇಸ್ ಗರ್ಭಕಂಠದ ಕ್ಯಾನ್ಸರ್ ಆರ್ ಸರ್ವೈಕಲ್ ಕ್ಯಾನ್ಸರ್. ಅರೌಂಡ್ ಒಂದು ವರ್ಷದಲ್ಲಿ ಈಗ ಆ್ಯನ್ಯುವಲಿ ಅರೌಂಡ್ 70,000 to 1.2 lakhs ವುಮೆನ್ ಗರ್ಭಕಂಠದ ಕ್ಯಾನ್ಸರ್ ಆಗಿ ಡಯಾಗ್ನೋಸಿಸ್ ಆಗ್ತಾ ಇದೆ ಈಗ ಇಂಡಿಯಾದಲ್ಲಿ ಹೇಳೋದು. ವೆರಾಸ್ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಅದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಅದು ಅಷ್ಟು ಕಾಮನ್ ಅಲ್ಲ. ಬಟ್ ಅದು ಈಗ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಅದು ಮೋರ್ ಕಾಮನ್ ಆಗ್ತಾ ಬರ್ತಾ ಇದೆ, ಈಗ ಕಾಣಲಿಕ್ಕೆ ಬರ್ತಾ ಇದೆ. ಓಕೆ, ಇನ್ನು ಈ ಒಂದು ಕ್ಯಾನ್ಸರ್ ಇರ್ಬೋದು ಅತೀವವಾಗಿ ಡೇಂಜರಸ್ ಆಗಿರುತ್ತೆ, ಇದನ್ನು ತಡಿಬಹುದಾ ಹೇಗೆ ಅಂತ? ವೆರಿ ಮಚ್ ನಮಗೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಚಂದವಾಗಿ ಆಗ್ತದೆ. ಬಟ್ ಅದನ್ನು ನಾವು ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೇವೆ, ಆರ್ ಸ್ಕ್ರೀನಿಂಗ್ ಮಾಡಬೇಕಾಗಿ ಬರ್ತದೆ. ಏನಾದರೂ ಸಿಂಪ್ಟಮ್ಸ್ ಇದ್ರೆ ಅದನ್ನು ಅಡ್ರೆಸ್ ಮಾಡಬೇಕಾಗಿ ಬರ್ತದೆ. ಮತ್ತು ನಮಗೆ ಎಂಥದ್ದು ಯಾವುದು ಏಜ್ ಗ್ರೂಪದ್ದು ವುಮೆನ್ ಇದ್ದಾರೆ ಅವರನ್ನು ಅಡ್ರೆಸ್ ಮಾಡಲಿಕ್ಕೆ, ಸೊ ಒಂದು ನಾವು ಸ್ಕ್ರೀನಿಂಗ್ ಮಾಡಬೇಕು. ಇನ್ನೊಂದು ಪ್ರಿವೆನ್ಷನಿಗಾಗಿ HPV ವ್ಯಾಕ್ಸಿನೇಷನ್ ಅಂತ ಇದೆ, ಅದು ಕೊಡಬಹುದು. ಅದಲ್ಲದೆ ಅರ್ಲಿ ಡಿಟೆಕ್ಷನ್, ಸ್ಕ್ರೀನಿಂಗ್ ಮಾಡಿದ ನಂತರ ಯಾವುದೆಲ್ಲ ಅರ್ಲಿ ಸ್ಟೇಜಸಲ್ಲಿದೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಮುಂಚೆ ಹೋಗಿ ಅದು ಕ್ಯಾನ್ಸರ್ ಆಗಬಾರ್ದು, ಅವ್ರು ಕ್ಯಾನ್ಸರ್ ಅರ್ಲಿ ಸ್ಟೇಜಸಲ್ಲಿ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡುವ ಹಾಗಿದ್ದು ಇದಿದೆ ನಮಗೆ. ಓಕೆ, ಇವಾಗ ಏಜ್ ಗ್ರೂಪ್ ಅಂತ ಹೇಳಿದರೆ, ಹಾಗಿದ್ರೆ ಯಾವ ಏಜ್ ನಂತರ ಈ ಒಂದು ಕ್ಯಾನ್ಸರ್ಗಳು ಬರುವಂಥ ಚಾನ್ಸಸ್ ಇದೆ ಹೇಗೆ ಅಂತ? ಗರ್ಭಕಂಠದ ಕ್ಯಾನ್ಸರ್ ಯೂಶಲಿ ನಾವು ಹೇಳೋದು ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಆಗುವ ಕ್ಯಾನ್ಸರ್ ಅಂತ. ಅಂದರೆ ನಮಗೆ ಮೆನ್ಸಸ್ ಆಗ್ತಾ ಇರುವ ಇದೆಲ್ಲ ರೀಪ್ರೊಡಕ್ಟಿವ್ ಏಜ್ ಅಂತ ಹೇಳಿದರೆ ಫ್ರಮ್ ದ ಟೈಮ್ ಆಫ್ ಮೆನ್ಸಸ್ ಸ್ಟಾರ್ಟ್ ಆಗುವ ತನಕ. ಹಾಗಲ್ಲ, ಒನ್ಸ್ ಸೆಕ್ಷುವಲಿ ಇಂಟರ್ಕೋರ್ಸ್ ಎಲ್ಲ ಒನ್ಸ್ ಸೆಕ್ಷುವಲಿ ಆ್ಯಕ್ಟಿವ್ ಆದ ನಂತರ ಟಿಲ್ 45-50 years ಆಫ್ ಏಜ್ ಅಂತ ಹೇಳ್ತೇವೆ ಆ ಏಜ್ ಗ್ರೂಪಲ್ಲಿ. ವೆರಾಸ್ ಗರ್ಭಕೋಶದ ಕ್ಯಾನ್ಸರ್ ಯೂಶಲಿ ಅಗೇನ್ ಎರಡು ಥರದಿದೆ. ಮೋಸ್ಟ್ ಕಾಮನ್ಲಿ ವಿಲ್ ಬಿ ಸೀನ್ ಆಫ್ಟರ್ ದ ಏಜ್ ಆಫ್ 45-50 ಆದ ನಂತರ ಕಾಣುವ ಕ್ಯಾನ್ಸರ್. ಓಕೆ, ಇವಾಗ ಗರ್ಭಕಂಠದ ಕ್ಯಾನ್ಸರ್ ಬರಲಿಕ್ಕೆ ಏನೇನು ಕಾರಣಗಳಿವೆ? ಗರ್ಭಕಂಠದ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳಂತ ಹೇಳಿದರೆ, ಒಂದು ಫಸ್ಟ್ ಎಕ್ಸ್ಪೋಜರ್ ಟು ಸೆಕ್ಷುವಲ್ ಇಂಟರ್ಕೋರ್ಸಸ್ ಇನ್ ಅರ್ಲಿ ಏಜ್, ತುಂಬ ಯಂಗ್ ಏಜಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟಿ ಶುರು ಮಾಡುವವರಿಗೆ ಒಂದು. ಇನ್ನೊಂದು ಎಂಥದ್ದು ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತ ಹೇಳ್ತೇವೆ, HIV ಅದೆಲ್ಲ ಇದ್ದವರಿಗೆ. ಇನ್ನೊಂದು ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸ್ ಮಾಡದವರಿಗೆ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದವರಿಗೆ. ಮತ್ತು ಎಂಥದ್ದು ಯೂಸ್ ಆಫ್ ಇದು ಒಂದು ಇಮ್ಯುನಿಟಿ ಲೋ ಇದ್ದವರಿಗೆ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದವರಿಗೆ. ಆರ್ ಮೋಸ್ಟ್ ಕಾಮನ್ಲಿ ಇಸ್ HPV ಇನ್ಫೆಕ್ಷನಲ್ಲಿ. HPV ಅಂತ ಹೇಳಿದರೆ ಒಂದು ವೈರಸ್, ಆ ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಹೈ ರಿಸ್ಕ್ ಟೈಪ್ ಆಫ್ HPV ಇದಿದೆ ಅಂತ ವೈರಸ್ ಇದೆ, ಅದರಿಂದ ಇನ್ಫೆಕ್ಷನಿಂದಾಗಿ ಮೇಯ್ನ್ ಆಗಿ ಬರೋದು. ಓಕೆ, HPV ಅಂತ ಹೇಳಿದರೆ ಹಾಗಂದ್ರೆ ಏನು, ಹಾಗೇನೆ ಇದು ಯಾವ ರೀತಿಯಲ್ಲಿ ಕಾರಣ ಆಗತ್ತೆ ಅಂತ ಹೇಳಿ? HPV ಅಂತ ಹೇಳಿದರೆ ಅದು ಒಂದು ನಾವು ಈಗ ಸಂಬಂಧ
ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಬಂಧ ಇಡುವುದು ಅಂತ ಹೇಳ್ತೇವಲ್ಲ, ಅದರಿಂದಾಗಿ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಆರ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟಲ್ಲಿ ಬರುವ ಒಂದು ವೈರಸ್ ಆಗಿರ್ತದೆ. ಅದು ಥರದಿರ್ತದೆ, ಬೇರೆ ಬೇರೆ ಸಬ್ ಟೈಪ್ ಇದ್ದಿರ್ತದೆ. ಅದರಲ್ಲಿ ಹೈ ರಿಸ್ಕ್ HPV ಟೈಪ್ ಅಂತ ಇನ್ಫೆಕ್ಷನ್ ಆಗುವುದನ್ನು ನಾವು HPV ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅದು ರಿಪೀಟೆಡ್ ಆಗಿ, ಅಂದರೆ ನಾರ್ಮಲ್ ಆಗಿ ಇನ್ಫೆಕ್ಷನ್ ಬಂದರೆ ನಮ್ಮದು ಬಾಡಿಯಿಂದ ಅದಾಗಿಯೇ ಕ್ಲಿಯರ್ ಆಗಿ ಹೋಗ್ತದೆ 1-2 ವರ್ಷದಲ್ಲಿ, 90% ಆಫ್ ದ ಟೈಮ್ಸ್ ಹೋಗ್ತದೆ. ಅದು ರಿಪೀಟೆಡ್ ಆಗಿ HPV ಇನ್ಫೆಕ್ಷನ್ ಆಗೋದು ಆರ್ ಬಂದರೆ ಅದು ಹೋಗುವುದೇ ಇಲ್ಲ ಅಂತ ಹೇಳಿದರೆ ಅದು ಕ್ಯಾನ್ ಮತ್ತೆ ಸ್ವಲ್ಪ ಟೈಮ್ ಬಿಟ್ಟು ಅದು ಬಾಡಿಯಲ್ಲಿ ಇದ್ದರೆ, ಆ ಜಾಗದಲ್ಲಿ ಇದ್ದರೆ ಅದು ಕನ್ವರ್ಟ್ ಆಗಿ ಕ್ಯಾನ್ಸರ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಓಕೆ, ಹಾಗಿದ್ರೆ HPV ಅನ್ನೋದು ಯಾವ ರೀತಿಯಲ್ಲಿ ಹರಡುತ್ತೆ, ಹೇಗೆ ಹರಡುತ್ತೆ ಅಂತ? ಅದೇ ಮೇನ್ಲಿ ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳೋದು. ಒಂದು ಓರಲ್ ಒಂದು ಕಿಸ್ಸಿಂಗ್, ಓರಲ್ ಇಂಟರ್ಕೋರ್ಸ್, ಇಲ್ಲದಿದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ಲಿ. ಸೊ ಮೋಸ್ಟ್ ಕಾಮನ್ಲಿ HPV ಸ್ಪ್ರೆಡ್ ಆಗೋದು ಹೀಗೆ. ಓಕೆ, ಇನ್ನು HPV ಇರುವುದಂದ್ರೆ ಮಹಿಳೆಗೆ ಖಂಡಿತವಾಗಿ ಕೂಡ ಗರ್ಭಕಂಠದ ಕ್ಯಾನ್ಸರ್ ಬರುತ್ತಾ, ಹೇಗೆ ಅಂತ? ಅದೇ ನಾನು ಹೇಳಿದ್ದು. ಸೊ HPV ವೈರಸ್ ಇದು ಇನ್ಫೆಕ್ಷನ್ ಆದರೆ ಖಂಡಿತವಾಗಿ ಬರಬೇಕು ಅಂತ ಇಲ್ಲ. 90% ಆಫ್ ದ ಟೈಮ್ಸ್ ಅದು ನಮ್ಮದು ಬಾಡಿಯಿಂದ ಕ್ಲಿಯರ್ ಆಗಿ ಹೋಗ್ತದೆ ಇನ್ಫೆಕ್ಷನ್. ನಾವು ಅದಂಥದ್ದು ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಬರೋದು, ಅದಕ್ಕೆ ಹೇಳಿದೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದವರು ರಿಪೀಟೆಡ್ ಆಗಿ ದರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಸೊ ಅವರಲ್ಲಿ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಬರೋದು, ರಿಪೀಟೆಡ್ ಆಗಿ ಹೈ ರಿಸ್ಕ್ ಟೈಪ್ ಆಫ್ HPV ವೈರಸ್ ಇದರಲ್ಲಿ ಇನ್ಫೆಕ್ಷನ್ ಬರುವವರಿಗೆ ಮೇ ಬಿ ಓವರ್ ಅ ಪೀರಿಯಡ್ ಆಫ್ 10 years ಅಲ್ಲಿ ಅಲ್ಲ, ಒಂದ್ಸಲ ಎಕ್ಸ್ಪೋಸ್ ಆಗಿ ಹಾಗೆ ಬರ್ತಾ ಇದ್ದರೆ ಒಂದು 10 ವರ್ಷದಲ್ಲಿ ಅದು ಕನ್ವರ್ಟ್ ಆಗಬಹುದು, ಕ್ಯಾನ್ಸರ್ ಆಗಿ ಆಗಲಿಕ್ಕೆ ಚಾನ್ಸಸ್ ಇದೆ. ಓಕೆ, ಇವಾಗ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸ್ಟೇಜಸ್ ಆ ಥರ ಏನಾದರೂ ಇರುತ್ತಾ, ಹೇಗೆ? ಎಸ್, ಸ್ಟೇಜಸ್ ಇದೆ. ಅರ್ಲಿ ಸ್ಟೇಜಸ್ ಇದೆ, ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಇದೆ. ಸೊ ಅದು ನಾವು ಯೂಶ್ವಲಿ ಐಡೆಂಟಿಫೈ ಮಾಡೋದು ಸಿಂಪ್ಟಮ್ಸ್ ಇಲ್ಲದಿರುವಾಗ ಸ್ಕ್ರೀನಿಂಗ್ ಮಾಡುವಾಗ ನಾವು ಪೇಷಂಟನ್ನು ಸ್ಕ್ರೀನಿಂಗಿಗೆ ಕರೀತೇವೆ. ಸೊ ಆಗ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಆರ್ ಪ್ರೀ ಕ್ಯಾನ್ಸರ್ ಸ್ಟೇಜಸನ್ನು ಅದನ್ನು ಆಗಾಗಲೇ ಅಡ್ರೆಸ್ ಮಾಡಿದರೆ ಅದನ್ನು ಇಲ್ಲದ ಹಾಗೆ ಮಾಡಲಿಕ್ಕೆ ಮಾಡಬಹುದು. ಆರ್ ಅರ್ಲಿ ಸ್ಟೇಜಸಲ್ಲಿ ಅದಕ್ಕೆ ಸ್ಕ್ರೀನಿಂಗ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸೋದು. ಓಕೆ, ಇನ್ನು ಗರ್ಭಕಂಠದ ಕ್ಯಾನ್ಸರ್ನಲ್ಲಿ ಯಾವ ರೀತಿಯ ಅಂಶಗಳು ಅಪಾಯಕಾರಿಯಾಗುತ್ತೆ ತುಂಬ ಡೇಂಜರಸ್ ಯಾವುದಿರುತ್ತೆ ಅಂತ ಗರ್ಭಕಂಠದ ಕ್ಯಾನ್ಸರ್? ಅರ್ಥ ಆಗಿಲ್ಲ. ಗರ್ಭಕಂಠದ ಕ್ಯಾನ್ಸರ್ ಇರುತ್ತಲ್ಲ, ಇದರಲ್ಲಿ ಯಾವ ರೀತಿಯ ಅಂಶಗಳು ಅಪಾಯಕಾರಿಯಾಗುತ್ತೆ, ಅಂದರೆ ಸಾವಿನ ಅಂಚಿನ ತನಕ ಕೊಂಡೊಯ್ಯತ್ತೆ ಯಾವ ಸ್ಟೇಜಲ್ಲಿ ಅಂತ? ಅದು ಯೂಶ್ವಲಿ ವಿಲ್ ಬಿ ದ ಲಾಸ್ಟ್ ಸ್ಟೇಜ್. ಇನ್ ಕೇಸ್ ಅಡ್ವಾನ್ಸ್ಡ್ ಕ್ಯಾನ್ಸರಲ್ಲಿ ಅದು ನಮ್ಮದು ಲಿಂಫ್ ನೋಡ್ಸ್ಗೆಲ್ಲ ಸ್ಪ್ರೆಡ್ ಆದ ನಂತರ ಆರ್ ಬ್ಲಡ್ಗೆಲ್ಲ ಸ್ಪ್ರೆಡ್ ಆದ ನಂತರ ಇಟ್ ಕ್ಯಾನ್ ಸ್ಪ್ರೆಡ್ ಟು ದ ಅದರ್ ಆರ್ಗನ್ಸ್. ಸೊ ಯೂಶ್ವಲಿ ಅದು ನಮಗೆ ಎಂಥದ್ದು ಕ್ಯಾನ್ ಲೀಡ್ ಟು ಡೆತ್. ಅದರ್ವೈಸ್ ಇಫ್ ಇಟ್ ಇಸ್ ಇನ್ ದ ಅರ್ಲಿಯರ್ ಸ್ಟೇಜಸ್ ನಾವು ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗ್ತದೆ. ಯಾವ ಸ್ಟೇಜ್ ತನಕ ಕ್ಯೂರ್ ಮಾಡ್ಬೋದು ಇವಾಗ ಅಂತ? ಯೂಶಲಿ ಸ್ಟೇಜ್ 2A ಅಂತ ಹೇಳ್ತೇವೆ. ಸೊ ಈಗ ಈವನ್ ಸ್ಟೇಜ್ 2B ಎಲ್ಲ ನಾವು ಆಪರೇಟ್ ಮಾಡ್ತಾ ಇದ್ದೇವೆ. ಆಪರೇಷನ್ ಮಾಡಿದ ನಂತರ ಅದಕ್ಕೆ ಬೇಕಾದದ್ದು ರೇಡಿಯೇಷನ್, ಕೀಮೊಥೆರಪಿ ಎಲ್ಲ ಬೇಕಾದದನ್ನು ಕೊಟ್ಟು ನಾವು ಅವರದ್ದು ಲೈಫ್ ಸ್ಪ್ಯಾನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಆಗಬಹುದು. ಆರ್ ಎಂಥದ್ದು ಇನ್ನು ಬೇಗ ಪ್ರೋಗ್ರೆಸ್ ಆಗಬಾರ್ದು ಅಂತ ಮಾಡಲಿಕ್ಕೆ ಆಗಬಹುದು. ಓಕೆ, ಇನ್ನು ಗರ್ಭಕಂಠದ ಕ್ಯಾನ್ಸರ್ ಬರುವಂಥ ಆ ಒಂದು ಚಿಹ್ನೆಗಳು ಯಾವ ರೀತಿಯಾಗಿರುತ್ತೆ, ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸೊ ಯೂಶಲಿ ನಾವು ಎಸಿಂಪ್ಟಮ್ಯಾಟಿಕ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಅವರು ಯೂಶಲಿ ದೇ ವಿಲ್ ಪ್ರೆಸೆಂಟ್ ವಿತ್ ಒಂದು ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಹಾಗೆ ಅಂತ ಹೇಳಿದರೆ ಇದಂತ ಸಂಬಂಧ ಆದ ನಂತರ ಸೆಕ್ಷುವಲ್ ಆಕ್ಟಿವಿಟಿ ಆದ ನಂತರ ಬ್ಲೀಡಿಂಗ್ ಬರುವುದು ಒಂದು. ಇನ್ನೊಂದು ಎರಡು ಮೆನ್ಸ್ಟ್ರಲ್ ಸೈಕಲ್ ಇರ್ತದಲ್ಲ, ಅದರ ನಡುವಲ್ಲಿ ಮೆನ್ಸಸ್ ಆಗಿ ಇನ್ನೊಂದು ಮೆನ್ಸಸ್ ಬರುವ ನಡುವಲ್ಲಿ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ನಡುವಲ್ಲಿ ಬ್ಲೀಡಿಂಗ್ ಬರುವುದು. ಇನ್ನೊಂದು ಇರ್ರೆಗ್ಯುಲರ್ ಮೆನ್ಸಸ್ ಕೂಡ ಬರುವುದು, ಹೆವಿ ಮೆನ್ಸಸ್ ಬರುವುದು. ಆರ್ ನಮಗೆ ಎಂಥದ್ದು ದುರ್ವಾಸನೆಯ ಬಿಳಿ ರಕ್ತ ಹೋಗೋದು ಅಂತ ಹೇಳ್ತೇವಲ್ಲ, ಸ್ಮೆಲ್ ಇದ್ದದ್ದು ಬಿಳಿ ರಕ್ತ ಹೋಗೋದು. ಆರ್ ಕೆಳಗೆ ಹೊಟ್ಟೆ ನೋವು ಬರೋದು, ಹಾಗೆ ಅವ್ರು ನಮಗೆ ವೀಕ್ನೆಸ್ ಆಗೋದು, ವೆಯ್ಟ್ ಲಾಸ್ ಆಗೋದು, ಹಾಗಿದ್ದೆಲ್ಲ ಲಕ್ಷಣಗಳಿವೆ. ಓಕೆ, ಇವಾಗ ಗರ್ಭಕಂಠದ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದರೆ ಸ್ಕ್ರೀನಿಂಗನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ? ಓಕೆ, ಸ್ಕ್ರೀನಿಂಗ್ ಅಂತ ಹೇಳಿದರೆ ಸೊ ನಾವು ಯಾವಾಗ ಶುರು ಮಾಡಬೇಕು ಅದು ಇಂಪಾರ್ಟೆಂಟ್. ಸೊ ಯೂಶಲಿ ಐಡಿಯಲಿ ನಾವು ಫ್ರಮ್ ದ ಏಜ್ ಆಫ್ 21 ಸ್ಟಾರ್ಟ್ ಮಾಡ್ತೇವೆ. ಆರ್ ಫ್ರಮ್ ದ ಟೈಮ್ ಆಫ್ ನಿಮ್ಮದು ಫಸ್ಟ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗ್ತದಲ್ಲ ಆ ನಂತರ ಶುರು ಮಾಡ್ತೇವೆ. ಅಲ್ಲಿಂದ ನಾವು ಏಜ್ ಆಫ್ 65 ತನಕ ಸ್ಕ್ರೀನಿಂಗ್ ಮಾಡುವ ಆಪ್ಷನ್ ಇದೆ ನಮಗೆ. ಅದು ಮಾಡುವುದು ಹೇಗೆ ಅಂತ ಹೇಳಿದರೆ ಎವ್ರಿ 3 years. ಸೊ ಪ್ಯಾಪ್ಸ್ಮಿಯರ್ ಅಂತ ಹೇಳಿದರೆ ಪ್ಯಾಪ್ಸ್ಮಿಯರ್ ಅಂತ ಇದೆ, ಇನ್ನೊಂದು HPV DNA ಅಂತ ಇದೆ. ಪ್ಯಾಪ್ಸ್ಮಿಯರಲ್ಲಿ ನಾವು 3 ವರ್ಷಕ್ಕೆ ಒಮ್ಮೆ ನಾವು ಅದನ್ನು ಸ್ಕ್ರೀನ್ ಮಾಡ್ತಾ ಇರ್ತೇವೆ. ಗರ್ಭಕೋಶದನ್ನು ಖಂಡವನ್ನು ನೋಡಿ ಅಲ್ಲಿಂದ ಒಂದು ಟೆಸ್ಟ್ಗೆ ತೆಗೆದು ಅದು ಕಳಿಸ್ತೇವೆ. ಅದು ಒಂದ್ಸಲ ನಾರ್ಮಲ್ ಅಂತ ಬಂದರೆ ಒನ್ಸ್ ಇನ್ ಎವ್ರಿ 3 years ನಾವು ಅದನ್ನು ರಿಪೀಟ್ ಮಾಡ್ಕೊಂಡಿರಬಹುದು 65 ಏಜ್ ತನಕ.
ಅದು ಒಂದು. ಇನ್ನೊಂದು HPV-DNA ಅಂತ ಇದೆ, ಅದು ನಾವು ಅಲ್ಲಿಂದನೇ ತೆಗೆಯುವ ಟೆಸ್ಟ್. ಅದರಲ್ಲಿ ವೈರಸ್ ಇದೆಯಾ, ಹೈ ರಿಸ್ಕ್ ಟೈಪ್ ಆಫ್ ವೈರಸ್ ಇದೆಯಾ ಇಲ್ಲವಾ ಅಂತ ನೋಡಲಿಕ್ಕೆ. ಇನ್ ಕೇಸ್ ಏನಾದರೂ ಅದಕ್ಕೆ ಇಲ್ಲ ಅಂತ ಹೇಳಿದರೆ ನಮಗೆ 5 ವರ್ಷಕ್ಕೆ ಒಮ್ಮೆ ಟೆಸ್ಟ್ ಮಾಡ್ಕೊಂಡಿರ್ಬೋದು. ಸೊ ಅದು ಟೆಸ್ಟಿಂಗ್ ಅಂತ ಹೇಳೋದು. ವೆರಸ್ ನಾವಲ್ಲಿ ಪ್ಯಾಪ್ಸ್ಮಿಯರ್ ಪ್ಲಸ್ HPV-DNA ಮಾಡೋದು 30 ಇಯರ್ಸ್ ನಂತರ, 30 ಇಯರ್ಸ್ ಆಫ್ ಏಜ್ ನಂತರ ನಾವು ಟೆಸ್ಟಿಂಗ್ ಮಾಡಬಹುದು. ಅದೊಂದ್ಸಲ ಮಾಡಿದರೆ ಫ್ರೀಕ್ವೆನ್ಸಿ ನಾವು ಮಾಡುವ ಟೆಸ್ಟ್ಗಳು 3 ವರ್ಷಕ್ಕೆ ಒಮ್ಮೆ ಮಾಡಬೇಕಂತ ಇಲ್ಲ, 5 ವರ್ಷಕ್ಕೆ ಒಮ್ಮೆ ಮಾಡಬಹುದು. ಓಕೆ, ಹಾಗಿದ್ರೆ ಯಾರೆಲ್ಲ ಈ ಸ್ಕ್ರೀನಿಂಗ್ ಅನ್ನು ಮಾಡಬಹುದು ಅಂತ? ಎಲ್ಲ ಲೇಡೀಸ್ ಆಫ್ಟರ್ ದ ಏಜ್ ಆಫ್ 21 ಹೂ ಆರ್ ಸೆಕ್ಷುವಲಿ ಆಕ್ಟಿವ್. ಒನ್ಸ್ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟೆಡ್, ಯು ಹ್ಯಾವ್ ಟು ಅಂಡರ್ಗೋ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಓಕೆ, ಹಾಗಿದ್ರೆ ಪ್ಯಾಪ್ ಸ್ಕ್ರೀನಿಂಗ್ ಇಸ್ ಕ್ಲಿಯರ್ ಅಂತ ಹೇಳ್ತಾರೆ, ಹಾಗೇನೆ HPV ಪರೀಕ್ಷೆ, ಇದ್ರ ನಡುವಿನ ವ್ಯತ್ಯಾಸ ಏನು ಅಂತ? ಪ್ಯಾಪ್ಸ್ಮಿಯರ್ ಟೆಸ್ಟಿಂಗ್ ಅಲ್ಲಿ ನಾವು ಗರ್ಭಕಂಠದ ಒಂದು ಹೊರಗಿದ್ದು ಒಂದು ಒಳಗಿದ್ದು ಒಂದು ಬ್ರಷ್ ಅಲ್ಲಿ ಟೆಸ್ಟ್ಗೆ ತೆಗೆದು ಕಳಿಸ್ತೇವೆ. ವೆರಾಸ್ HPV-DNA ಅಂತ ಹೇಳಿದರೆ ಅದೇ ಅದರಲ್ಲಿಯೇ ಆ ಲಿಕ್ವಿಡ್ ನಾವು ಕಳಿಸಿದ್ರಲ್ಲಿಯೇ HPV ವೈರಸ್ ಇದೆಯಾ ಇಲ್ಲ ಅಂತ. ಪ್ಯಾಪ್ಸ್ಮಿಯರಲ್ಲಿ ಅಲ್ಲಿದ್ದು ಸೆಲ್ಸ್ ನೋಡ್ತಾರೆ, ಅಬ್ನಾರ್ಮಲ್ ಸೆಲ್ಸ್ ಇದೆಯಾ ಇಲ್ಲ ಅಂತ ಆ ಟೆಸ್ಟಲ್ಲಿ ನಮ್ಮದು. HPV-DNA ಟೆಸ್ಟಿಂಗ್ ಅಂತ ಹೇಳಿದರೆ ಅಲ್ಲಿದ್ದೇ ಟೆಸ್ಟು, ಅದರಲ್ಲಿ HPV ವೈರಸ್ ಇದೆಯಾ, ಹೈ ರಿಸ್ಕ್ ಟೈಪ್ ಆಫ್ HPV ವೈರಸ್ ಅದರಲ್ಲಿ ಇದೆಯಾ ಇಲ್ಲ ಅಂತ ಅದು ನೋಡ್ತಾರೆ. ಓಕೆ, ಹಾಗಿದ್ರೆ ಈಗ ಪ್ಯಾಪ್ಸ್ಮಿಯರಲ್ಲಿ ಅಬ್ನಾರ್ಮಲ್ ಇದ್ದರೆ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಆಗುತ್ತಾ ಹೇಗೆ? ಅಬ್ನಾರ್ಮಲ್ ಸೆಲ್ಸ್ ಅಂತ ಹೇಳಿದರೆ ಕ್ಯಾನ್ಸರ್ ಅಂತ ಅಲ್ಲ, ಅದು ಡಿಫ್ರೆಂಟ್ಸ್ ಇದೆ. ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಇರ್ತದೆ. ಸಮ್ಟೈಮ್ಸ್ ಎಂಥದ್ದು ತೊಂದರೆ ಕಾಣಿಸ್ತಾ ಇಲ್ಲ, ನೆಗೆಟಿವ್ ಫಾರ್ ಇಂಟ್ರಾಎಪಿಥೆಲಿಯಲ್ ಲೀಷನ್ ಅಂತ ಹೇಳ್ತೇವೆ. ಸಮ್ಟೈಮ್ಸ್ ಪ್ರೀ ಕ್ಯಾನ್ಸರಸ್ ಲೀಷನ್ ಇರ್ತದೆ, ಸಮ್ಟೈಮ್ಸ್ ಕ್ಯಾನ್ಸರ್ ಅಂತ ಕೂಡ ಕ್ಯಾನ್ಸರ್ ಸೆಲ್ಸ್ ಇದೆ ಅಂತ ಬರ್ತದೆ. ಸೊ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡೋದು. ಇನ್ ಕೇಸ್ ಅದು ಪ್ರೀ ಕ್ಯಾನ್ಸರ್ ಸ್ಟೇಜಸಲ್ಲಿ ಇದೆ ಅಂತ ಹೇಳಿದರೆ ನಮಗೆ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಒಂದು ಕಾಲ್ಪೋಸ್ಕೋಪಿ ಅಂತ ಹೇಳ್ತೇವೆ, ವೆರಿ ನಾವು ಕ್ಯಾಮರಾ ಹಾಕಿ ನೋಡೋದು. ಪ್ಯಾಪ್ಸ್ಮಿಯರ್ ನಾವು ಕಣ್ಣಲ್ಲಿಯೇ ನೋಡೋದು, ಇದು ಕ್ಯಾಮರಾ ಹಾಕಿ ನಾವು ಕೆಲವು ಸೊಲ್ಯೂಷನ್ಗಳಿವೆ ಅದು ಹಾಕಿ ನೋಡ್ತೇವೆ, ಎಬ್ನಾರ್ಮಲ್ ಏರಿಯಾಸ್ ಕಾಣ್ತದೆ, ಅಲ್ಲಿಂದ ನಾವು ಬಯೋಪ್ಸಿ ತೆಗಿಬೇಕು ಕನ್ಫರ್ಮ್ ಮಾಡಲಿಕ್ಕೆ. ಸೊ ಕನ್ಫರ್ಮ್ ಮಾಡಿದ್ರಲ್ಲಿ ನಿಮಗೆ ಏನಾದರೂ ಹೈ ರಿಸ್ಕ್ ಟೈಪ್ ಆರ್ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಇದ್ದರೆ ಅದಕ್ಕದಾದ ಟ್ರೀಟ್ಮೆಂಟ್ಗಳಿವೆ. ವೆರಾಸ್ ಅದು ಕ್ಯಾನ್ಸರ್ ಅಂತ ಬಂದರೆ ಆರ್ ಇದು ಬಂದರೆ ನಾವು ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಏಜ್ 40 ಕಳೆದಿದೆ, ಹೀಗೆಲ್ಲ ಇರುವಾಗ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಸರ್ಜರಿಗೆ ಹೇಳ್ತೇವೆ. ಓಕೆ, ಇವಾಗ HPV ಲಸಿಕೆ ಕೊಟ್ಟರೆ ಅವರಿಗೆ ಕಂಠದ ಕ್ಯಾನ್ಸರ್ ಬರಲಿಕ್ಕಿಲ್ವಾ ಹೇಗೆ ಅಂತ? HPV ವ್ಯಾಕ್ಸಿನ್ ಕೊಟ್ಟರೆ ಪ್ರಿವೆನ್ಷನ್ ಮಾಡಬಹುದು, ಬರುವುದೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಕೊಟ್ಟವರು ಕೂಡ ಸ್ಕ್ರೀನಿಂಗ್ ಟೆಸ್ಟ್ಗಳು ಅವರು ಸ್ಕ್ರೀನಿಂಗ್ ಟೆಸ್ಟ್ ಮಾಡಲೇಬೇಕು. ಈಗ HPV ಲಸಿಕೆಯನ್ನು ಯಾರೆಲ್ಲ ಪಡಿಬಹುದು? HPV ಲಸಿಕೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಆ್ಯಂಡ್ ಗಂಡು ಮಕ್ಕಳು ಇಬ್ಬರೂ ತೆಗಿಬೇಕು. ಏಜ್ ಫ್ರಮ್ ದ ಏಜ್ ಆಫ್ 9 ಟಿಲ್ 26 ಹೇಳ್ತೇವೆ. 9 to 14 ಫಾರ್ ಬಾಯ್ಸ್, ಎಸ್ಪೆಷಲಿ 9 to 26 ಫಾರ್ ಗರ್ಲ್ಸ್. ಅಷ್ಟು ಏಜಲ್ಲಿ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ದೆರ್ ಆರ್ ಸ್ಟಡೀಸ್ ವೇರ್ ಇನ್ ವಿ ಗಿವ್ ಟಿಲ್ ದ ಏಜ್ ಆಫ್ 45 ಆಲ್ಸೋ. ಫಸ್ಟ್ ಸೆಕ್ಷುವಲ್ ಆಕ್ಟಿವಿಟಿಯ ಮುಂಚೆ ತೆಗಿಬೇಕು. ಅದು ಐಡಿಯಲಿ ಹಾಗೆ ತೆಗಿಬೇಕು, ಬಟ್ ಅದರ್ವೈಸ್ ಆಲ್ಸೋ ನಾವು ಕೊಡ್ತೇವೆ. ಹಾಗಿದ್ರೆ ಈ ಮದುವೆಯ ನಂತರ ತಗೊಂಡ್ರೆ ಅದು ವರ್ಕ್ ಆಗುತ್ತಾ ಹೇಗೆ? ವರ್ಕ್ ಆಗ್ತದೆ. ಎಷ್ಟು ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಒನ್ ಸೆಕ್ಷುವಲಿ ಆಕ್ಟಿವ್ ಆದ ನಂತರ ಅದು HPV ಇನ್ಫೆಕ್ಷನ್ ಆಲ್ರೆಡಿ ಆಗಿದೆ ಅಂತ ಅರ್ಥ, ಆಗಿರಬಹುದು ಅಂತ ಅರ್ಥ. ಇದು ಪ್ರಿವೆನ್ಷನಿಗಾಗಿ ಕೊಡೋದು. HPV ವೈರಸ್ ಕಾಂಟ್ಯಾಕ್ಟ್ಗೆ ಬರುವ ಮುಂಚೆನೇ ಆಗಿರುವ ಲಸಿಕೆ ಇದೆ. ಓಕೆ, ಹಾಗಿದ್ರೆ ಇವಾಗ HPV ಒಂದು ಸುರಕ್ಷಿತವಾಗಿರುತ್ತಾ ಲಸಿಕೆ? ಇದರ ಏನಾದರೂ ಅಡ್ಡ ಪರಿಣಾಮ ಇರುತ್ತಾ ಹೇಗೆ? ಇದು ಅಂದರೆ ಇಂಡಿಯಾದಲ್ಲಿ ಈಗ ಬಂದಿರಬಹುದು, ಆದರೆ ಗ್ಲೋಬಲಿ ಮಿಲಿಯನ್ಸ್ ತುಂಬ ಜನರು ಕೊಟ್ಟು ಆಗಿದೆ. ಅದಕ್ಕೆ ಅದಾದ ಸ್ಪೆಸಿಫಿಕ್ ಆಗಿ ಎಂಥದ್ದು ತುಂಬ ಸೈಡ್ ಎಫೆಕ್ಟ್ ಇರುವ ಇದು ಅಲ್ಲ ಅದು. ಸೊ ರೆಗ್ಯುಲರ್ ಆಗಿ ಯಾವುದೇ ವ್ಯಾಕ್ಸಿನಲ್ಲಿ ಬರುವ ಸೈಡ್ ಎಫೆಕ್ಟ್ಸ್ ಇರ್ತದೆ. ಜ್ವರ ಬರೋದು, ಆ ಕೊಟ್ಟ ಜಾಗದಲ್ಲಿ ಸ್ವಲ್ಪ ನೋವಿರೋದು, ಸ್ವಲ್ಪ ಬಾತ್ ಬಂದಿರೋದು, ಹಾಗಿದ್ದು ಇರ್ತದೆ. ಬೇರೆ ಹಾಗೆ ಎಂಥದ್ದು ಲೈಫ್ ಥ್ರೆಟ್ನಿಂಗ್ ಆಗಿದ್ದು ಅಂತ ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ. ಓಕೆ, ಇವಾಗ ಲಸಿಕೆ ತಗೊಂಡಿದ್ರೆ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆ ಮತ್ತೆ ಮಾಡಿಸ್ಬೇಕಾಗತ್ತಾ ಹೇಗೆ? ಮಾಡಲೇಬೇಕು. ಲಸಿಕೆ ಕೊಟ್ಟರೂ ಕೂಡ ನೀವು ಒನ್ಸ್ ಇನ್ ಎವ್ರಿ 3 ಇಯರ್ಸ್ಗೆ 3 ವರ್ಷಕ್ಕೆ ಒಮ್ಮೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲೇಬೇಕು. ಇವಾಗ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ, ಗರ್ಭಕೋಶದ ಕ್ಯಾನ್ಸರ್ ಯಾವ ರೀತಿಯಾಗಿರುತ್ತೆ ಅಂದರೆ ಏನು ಅಂತ? ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಗರ್ಭಕೋಶದ ಒಳಪದ್ರ, ಅದನ್ನು ಎಂಡೋಮೆಟ್ರಿಯಂ ಅಂತ ಹೇಳ್ತೇವೆ, ಅಲ್ಲಿಂದ ಅರೈಸ್ ಆಗುವ ಕ್ಯಾನ್ಸರನ್ನು ನಾವು ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದು ಯೂಶ್ವಲಿ ನಾವು ನೋಡಬೇಕಾಗಿ ಹೋದರೆ
ಓಲ್ಡರ್ ಏಜ್ ಗ್ರೂಪಲ್ಲಿ ಕಂಡು ಬರುವ ಹಾಗೆ ಕ್ಯಾನ್ಸರ್. ಓಲ್ಡರ್ ಏಜ್ ಗ್ರೂಪ್ ಅಂತ ಹೇಳಿದರೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 60 ಅಂತ ಹೇಳ್ತೇವೆ. ಆಫ್ಟರ್ 45 ಆಫ್ಟರ್ ಮೆನ್ಸಸ್ ಎಲ್ಲ ನಿಲ್ಲುವ ಟೈಮ್ ಆಗ್ತಾ ಬರ್ತದಲ್ಲ 45ಇಂದ 60-70 ತನಕ ಕೂಡ ನೋಡಲಿಕ್ಕೆ ಕಂಡು ಬರ್ತದೆ ಗರ್ಭಕೋಶದ ಕ್ಯಾನ್ಸರ್. ಇವಾಗ ಗರ್ಭಕೋಶದ ಕ್ಯಾನ್ಸರ್ನ ಅಪಾಯಕಾರಿ ಅಂಶಗಳ ಬಗ್ಗೆ ಹೇಳೋದಾದರೆ? ಸೊ ಅಪಾಯಕಾರಿ ಅಂಶಗಳು ಅಂತ ಹೇಳಿದರೆ ಒಂದು ಇನ್ಕ್ರೀಸಿಂಗ್ ಏಜ್ ನಮ್ಮದು ಏಜ್ ಆಗ್ತಾ ಹೋಗುವ ಅವರಿಗೆ ಒಂದು. ಇನ್ನೊಂದು ನಮಗೆ ಅರ್ಲಿಯಾಗಿ ಲೈಕ್ ನಮ್ಮದು ಮೆನ್ಸಸ್ ಸ್ಟಾರ್ಟಿಂಗ್ ಬರ್ತದಲ್ಲ ಮೆನಾರ್ಕ್ ಅಂತ ಹೇಳ್ತೇವೆ, ಅದು ನಮಗೆ ಅರ್ಲಿ ಮೆನಾರ್ಕ್ ಅಂತ ಹೇಳ್ತೇವೆ. ಒಂದು 9-10 ಇಯರ್ಸ್ ಏಜಲ್ಲಿ ನಮಗೆ ಮೆನ್ಸಸ್ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ಆ್ಯಂಡ್ ನಿಲ್ಲುವುದು ಲೇಟ್. ಮೆನಪಾಸ್ ಕೂಡ ಲೇಟ್. ಅವರಿಗೆ ರಿಸ್ಕ್ ಇರ್ತದೆ. ಯಾಕೆ ಅಂತ ಹೇಳಿದರೆ ಆ ಟೈಮ್ ಅವರಿಗೆ ತುಂಬ ವರ್ಷಗಳ ಕಾಲ ಮೆನ್ಸಸ್ ಬರ್ತಾನೆ ಇರ್ತದಲ್ಲ. ಸೊ ನಮ್ಮದು ಬಾಡಿ ವಿಲ್ ಬಿ ಎಕ್ಸ್ಪೋಸ್ ಟು ಈಸ್ಟ್ರೋಜನ್ ಹಾರ್ಮೋನ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್. ಅದು ಕಾರಣದಿಂದ ಒಂದು. ಇನ್ನೊಂದು ಏನಂತ ಹೇಳಿದರೆ ಒಬೇಸಿಟಿ. ಈಗ ಕಂಡು ಬರುವ ಲೈಫ್ ಸ್ಟೈಲ್ ಡಿಸೀಸಸ್ ಇದೆಯಲ್ಲ, ಒಂದು ದಪ್ಪ ಒಬೇಸಿಟಿ ಇರುವವರಿಗೆ, ಶುಗರ್ ಡಯಾಬಿಟೀಸ್ ಇದ್ದವರಿಗೆ, ಹೈಪರ್ ಟೆನ್ಷನ್ ಇದ್ದವರಿಗೆ, ಅವ್ರ ಇಲ್ಲದ ಇದ್ದವರಿಗೆ, ಅವ್ರ ಮಕ್ಕಳು ಇರುವುದು 1-2 ಮಕ್ಕಳು. ಸೊ ಈಗ ನಾವು ಕಂಡು ಬರೋದು ಹಾಗಿದ್ದಲ್ಲ. ಸೊ ಅವರಿಗೆ ಕೂಡ ರಿಸ್ಕ್ ಇದೆ. ಅವ್ರು PCOD ಇದ್ದವರಿಗೆ ಕೂಡ ಎಂತ ಹೇಳ್ತೇವೆ ನಾವು, ಇರೆಗ್ಯುಲರ್ ಸೈಕಲ್ಸ್ ಇರ್ತದೆ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಬಾಡಿಯಲ್ಲಿ ಜಾಸ್ತಿ ಇರ್ತದೆ, ಮೋರ್ ಟೈಮ್ ಎಕ್ಸ್ಪೋಸ್ಡ್ ಇರ್ತದೆ. ಸೊ ಅವರಿಗೆ ಕೂಡ ರಿಸ್ಕ್ ಇರ್ತದೆ. ಇನ್ನು ಬ್ಲೀಡಿಂಗ್ ಅಂತ ಹೇಳಿದರೆ, ಅವಾಗಲೇ ಬ್ಲೀಡಿಂಗ್ ರಕ್ತಸ್ರಾವದಿಂದ ಇದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಈ ಕ್ಯಾನ್ಸರ್ನ ಮೂಲಕ ಅಂತ? ಮೆನ್ಸಸ್ ಆಗೋದು. ಸೊ ಮೆನ್ಸಸ್ ಆಗೋದು ಅಂತ ಹೇಳಿದರೆ ಯೂಶಲಿ ನಾವು ಈಗ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಹೇಳಿದರೆ ಕ್ಯಾನ್ಸರ್ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಹೇಳಿದರೆ ಯೂಶಲಿ ಇರ್ರೆಗ್ಯುಲರ್ ಮೆನ್ಸಸ್ ಬರೋದು PCOD ಇದ್ದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ. ಸೊ ಈಗ ನಾರ್ಮಲ್ ಆಗಿ ಕಂಡು ಬರ್ತೇವೆ ಸ್ಟ್ರೆಸ್ ಆರ್ ಥೈರಾಯ್ಡ್ ತೊಂದರೆಗಳೆಲ್ಲ ಇದ್ದರೆ ಮೆನ್ಸಸ್ ಇರ್ರೆಗ್ಯುಲರ್ ಆಗ್ತದೆ. ಬಟ್ ಆಲ್ಸೋ ಈ ಗರ್ಭಕೋಶದ ಕ್ಯಾನ್ಸರ್ಗಳು ಸಮ್ಟೈಮ್ಸ್ ಅವರು ಪ್ರೆಸೆಂಟ್ ಮಾಡುವ ಸಿಂಪ್ಟಮ್ಸ್ ಕೂಡ ಇರ್ತದಲ್ಲ. ಸೊ ಏಜ್ 35 ನಂತರ ಹೆವಿ ಮೆನ್ಸಸ್ ಆಗೋದು, ತುಂಬ ದಿನ ಮೆನ್ಸಸ್ ಆಗೋದು. ಮೆನ್ಸಸ್ ಆದರೆ ನಮಗೀಗ ರೆಗ್ಯುಲರ್ ಆಗಿ ನಾರ್ಮಲ್ ಮೆನ್ಸಸ್ ಅಂತ ಹೇಳಿದರೆ ಎಂತ ತಿಂಗಳಿಗೆ ಒಮ್ಮೆ ಬರೋದು, 21 days to 35 days ಒಳಗೆ ಹಾಗೆ ಬರ್ತಾ ಇರೋದು ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳ್ತೇವೆ. ಆರ್ ಎಷ್ಟು ದಿನ ಇರಬೇಕು ಯೂಶ್ವಲಿ ಆಗಿ ಒಂದು 3 to 5 days ಅಪ್ ಟು 7 days ಹಾಗೆಲ್ಲ ನಾರ್ಮಲ್ ಆಗಿ ಇರ್ತದೆ. ಕೆಲವರಿಗೆ ಬ್ಲೀಡಿಂಗ್ ತುಂಬಾ ದಿನ ಹೋಗೋದು, 10 ದಿನ 15 ದಿನ ಬ್ಲೀಡಿಂಗ್ ಆಗೋದು. ಅವರಿಗೆಲ್ಲ ಅವರನ್ನೆಲ್ಲ ನಾವು ನೋಡಬೇಕಾಗಿ ಬರ್ತದೆ, ಯಾಕೆ ಅಷ್ಟು ಬ್ಲೀಡಿಂಗ್ ಆಗ್ತಾ ಇರೋದು ಆಫ್ಟರ್ ದ ಏಜ್ ಆಫ್ 40 ಆರ್ ಮೆನ್ಸಸ್ ನಿಂತ ನಂತರ ಬ್ಲೀಡಿಂಗ್ ಆಗೋದು. ಮೆನ್ಸಸ್ ನಿಂತ ನಂತರ ಈವನ್ ಒಂದು ಮೆನ್ಸಸ್ ನಿಲ್ಲುವುದಂತ ಹೇಳಿದರೆ ಅಟ್ಲೀಸ್ಟ್ ನಿಮಗೆ 1 ವರ್ಷಗಳ ಕಾಲ, ಒಂದ್ಸಲ 45 ಏಜ್ ಕಳೆದ ನಂತರ 1 ವರ್ಷಗಳ ಕಾಲ ಮೆನ್ಸಸ್ ಆಗದಿದ್ದರೆ ನಂತರ ಮೆನ್ಸಸ್ ಬಂತು, ಬ್ಲೀಡಿಂಗ್ ಯಾವುದೇ ಥರದ ಬ್ಲೀಡಿಂಗ್ ಕಂಡು ಬಂದರೆ ನಾವು ನೋಡಬೇಕಾಗಿ ಬರ್ತದೆ, ಯಾಕೆ ನೀವು ಗೈನಕಾಲಜಿಸ್ಟನ್ನು ಮೀಟ್ ಆಗಲೇಬೇಕು ಅಂತ. ಓಕೆ, ಇವಾಗ ಗರ್ಭಾಶಯದ ಕ್ಯಾನ್ಸರನ್ನು ಯಾವ ರೀತಿಯಾಗಿ ನಿರ್ಣಯಿಸ್ಬೋದು, ಅಂದರೆ ಅದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ? ಸೊ ಅದೇ ಒಂದು ಹೆವಿ ಮೆನ್ಸಸ್ ನಮ್ಮದು 25 ಏಜಲ್ಲಿ ಅಲ್ಲ, ಹೆವಿ ಮೆನ್ಸಸ್ ಆಫ್ಟರ್ ದ ಏಜ್ ಆಫ್ 35-40 ನಂತರ ತುಂಬ ದಿನ ಬ್ಲೀಡಿಂಗ್ ಹೋಗೋದು, ಆರ್ ಎಂಥದ್ದು ಮೆನ್ಸಸ್ ಆದ ನಂತರ, ಮೆನ್ಸಸ್ ನಿಂತ ನಂತರ, ಬ್ಲೀಡಿಂಗ್ ಎಲ್ಲ ನಿಂತ ನಂತರ ಬ್ಲೀಡಿಂಗ್ ಕಂಡು ಬರುವುದು. ಯೂಶ್ವಲಿ ಇದು 3. ಯಾಕೆ ಅಂತ ಹೇಳಿದರೆ ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕಮ್ಮಿ, ಒಂದು ಅದನ್ನು ಬೇಗ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ ಇನ್ ಅರ್ಲಿ ಸ್ಟೇಜ್. ಬಿಕಾಸ್ ಆ ಏಜ್ ಗ್ರೂಪಲ್ಲಿ ಹೀಗೆಲ್ಲ ಬ್ಲೀಡಿಂಗ್ ಆದರೆ ಬೇಗ ಅದು ಫಸ್ಟ್ ಸಿಂಪ್ಟಮ್ ಆಗಿರ್ತದೆ, ಸೊ ಬೇಗ ಬರ್ತಾರೆ. ಸೊ ಅದ ಕಾರಣ ನಾವು ಬೇಗವಾಗಿ ಅದನ್ನು ಅರ್ಲಿ ಸ್ಟೇಜಸಲ್ಲಿ ಐಡೆಂಟಿಫೈ ಮಾಡಿದರೆ ಸೊ ನಾವು ಬೇಗನೆ ಕಂಪ್ಲೀಟ್ ಕ್ಯೂರ್ ಕೊಡಲಿಕ್ಕೆ ಇದಿರೋದು ಜಾಸ್ತಿ ಇರ್ತದೆ. ಓಕೆ, ಇವಾಗ ವಯಸ್ಸಿನ ಬಗ್ಗೆ ಹೇಳಿದರೆ, ಹಾಗಿದ್ರೆ ಗರ್ಭಾಶಯದ ಕ್ಯಾನ್ಸರ್ ಮತ್ತು ವಯಸ್ಸಿಗೆ ಸಂಬಂಧ ಇರುತ್ತಾ? ಯಾವ ವಯಸ್ಸಿನ ನಂತರ ಇದು ಗರ್ಭಾಶಯದ ಕ್ಯಾನ್ಸರ್ ಬರುತ್ತೆ ಅಂತ? ಈಗ ಗರ್ಭಕಂಡದ ಕ್ಯಾನ್ಸರ್ನ ಹೇಳಿದ್ದು ಯೂಶ್ವಲಿ ಯಂಗರ್ ಏಜ್ ಗ್ರೂಪಲ್ಲಿ ಕಂಡು ಬರುವ ಕ್ಯಾನ್ಸರ್. ಗರ್ಭಾಶಯದ ಕ್ಯಾನ್ಸರ್ ಓಲ್ಡರ್ ಏಜ್ ಗ್ರೂಪಲ್ಲಿ ಅಪ್ರಾಕ್ಸಿಮೇಟ್ಲಿ ಅದೇ 50 ನಂತರ ಕಂಡು ಬರುವ ಕ್ಯಾನ್ಸರ್. ಕೆಲವರಿಗೆ ಸಮ್ಟೈಮ್ಸ್ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಗರ್ಭಕೋಶದ ಕ್ಯಾನ್ಸರ್ದು ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಲಿಂಚ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅವರಿಗೆ ಈ ಕ್ಯಾನ್ಸರ್ ಸ್ವಲ್ಪ ಬೇಗನೆ ಕಂಡು ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸ್ವಲ್ಪ ಚಿಕ್ಕ ಏಜ್ ಗ್ರೂಪಲ್ಲಿ ಕಂಡು ಬರುವ ಚಾನ್ಸಸ್ ಇರ್ತದೆ. ಓಕೆ, ಹಾಗಿದ್ರೆ ಈ ಗರ್ಭಾಶಯದ ಕ್ಯಾನ್ಸರ್ನ ಕಾರಣಗಳು ಯಾವುವು ಅಂತ? ಗರ್ಭಾಶಯದ ಕ್ಯಾನ್ಸರ್ದು ಕಾರಣಗಳು ಅದೇ ನಾನು ಹೇಳಿದಲ್ಲ, ಒಂದು ಅರ್ಲಿ ಮೆನಾರ್ಕ್, ಮೆನಪೋಸ್ ಆಗೋದು ಲೇಟ್, ಆರ್ ಯೂಶಲಿ ಲೈಫ್ ಸ್ಟೈಲ್ ಡಿಸೀಸಿಂದಾಗಿ ಬರೋದು, ಆರ್ ಹೈ ಈಸ್ಟ್ರೋಜನ್ ಎಕ್ಸ್ಪೋಜರಿಂದಾಗಿ ಬರೋದು.
ಸೊ ಒಬೇಸಿಟಿಯಲ್ಲಿ ಅವರಿಗೆ ಇಸ್ಟ್ರೋಜನ್ ಜಾಸ್ತಿ ಇರ್ತದೆ. ನಮ್ಮದು ಶುಗರ್ ಇದ್ದವರಿಗೆ, ಬಿ ಪಿ ಇದ್ದವರಿಗೆ ಅದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಯೂಶಲಿ ಅದು ಒಬೇಸಿಟಿಗೆ ರಿಲೇಟೆಡ್ ಆಗಿರ್ತದೆ ಅದು ಕಾರಣದಿಂದ. ಆರ್ ನಿಮ್ಮದು ಅದೇ ನಲ್ಲಿ ಪ್ಯಾರಸ್ ಅಂತ ಹೇಳ್ತೇವೆ. ನಲ್ಲಿ ಪ್ಯಾರಸ್ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯೇ ಆಗಿಲ್ಲ ಅವರು. ಸೊ ಆಲ್ ದೇರ್ ಲೈಫ್ ಫ್ರಮ್ ದ ಟೈಮ್ ಆಫ್ ಮೆನ್ಸಸ್ ಈ ಟೈಮಿಂದ ಮೆನ್ಸಸ್ ನಿಲ್ಲುವ ತನಕ ಆಲ್ವೇಸ್ ಮೆನ್ಸಸ್ ಆಗ್ತಾ ಇರ್ತದೆ, ಓವ್ಯುಲೇಷನ್ ಆಗ್ತಾನೆ ಇರ್ತದೆ. ಸೊ ಅದೆಲ್ಲ ಎಂಥದ್ದು ರಿಸ್ಕ್ ಫಾರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅದರಲ್ಲಿ ಇನ್ಕ್ರೀಸ್ ಆಗ್ತದೆ. ಓಕೆ, ಹಾಗಿದ್ರೆ ಈ ಪ್ರೆಗ್ನೆನ್ಸಿ ಮತ್ತೆ ಈ ಕ್ಯಾನ್ಸರ್ಗೆ ಸಂಬಂಧ ಇದೆಯಾ ಹೇಗೆ? ಹೌದು, ಪ್ರೆಗ್ನೆನ್ಸಿಯನ್ನು ನಾವು ಪ್ರೊಟೆಕ್ಟಿವ್ ಅಂತ ಹೇಳ್ಬಹುದು ಫಾರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಯಾಕೆಂತ ಹೇಳಿದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಂದು ಓವ್ಯುಲೇಷನ್ ಸ್ಟಾಪ್ ಆಗ್ತದೆ. ಸೊ ಲೈಫ್ ಟೈಮ್ ಎಂಥದ್ದು ಎಕ್ಸ್ಪೋಜರ್ ಟು ಈಸ್ಟ್ರೋಜನ್ ನೋಡಲಿಕ್ಕೆ ಹೋದರೆ ಕಮ್ಮಿ ಆಗ್ತದೆ. ನಾವು 9 months ಕಾಲ ನಮಗೆ ಓವ್ಯುಲೇಷನ್ ಆಗ್ತಾ ಇಲ್ಲ, ಮೆನ್ಸಸ್ ಆಗ್ತಾ ಇರೋದಿಲ್ಲ. ಸೊ ಆಗ ಪ್ರೊಜೆಸ್ಟ್ರಾನ್ ಅಂತ ಹೇಳುವ ಹಾರ್ಮೋನ್ ನಮ್ಮದು ಬಾಡಿಯಲ್ಲಿ ಜಾಸ್ತಿ ಇರ್ತದೆ. ಸೊ ಅದು ಒಂದು ಥರದ್ದು ಪ್ರೊಟೆಕ್ಷನ್ ಅಂತ. ಪ್ರೊಜೆಸ್ಟ್ರಾನ್ ನಮ್ಮದು ಈಸ್ಟ್ರೋಜನ್ ಹಾರ್ಮೋನಿಗೆ ಕೌಂಟರ್ ಆ್ಯಕ್ಟ್ ಮಾಡುವ ಹಾರ್ಮೋನ್. ಸೊ ಅದು ನಮ್ಮದು ಬಾಡಿಗೆ ಪ್ರೊಟೆಕ್ಷನ್ ಹಾಗೆ ಕೊಡೋದು. ಸೊ ಈಗ 2-3 ಹಾಗೆಲ್ಲ ಮಕ್ಕಳು ಜಾಸ್ತಿ ಇರುವಾಗ ಸೊ ಫಾರ್ 9 monthsಗೆ ನಮಗೆ ಮೆನ್ಸಸ್ ಬರೋದಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಓಕೆ, ಇವಾಗ ಕೆಲವರಿಗೆ ಕೆಲವೊಂದು ಕಾರಣಗಳಿಂದ ಗರ್ಭಕೋಶವನ್ನು ತೆಗಿತಾರೆ. ಈ ತೆಗೆದ ನಂತರ ಕೂಡ ಈ ಒಂದು ಸಮಸ್ಯೆ ಕಾಡುವಂತ ಚಾನ್ಸಸ್ ಇರುತ್ತಾ ಹೇಗೆ? ಇಲ್ಲ, ಗರ್ಭಕೋಶ ತೆಗೆದವರಿಗೆ ಗರ್ಭಕೋಶದ ಕ್ಯಾನ್ಸರ್ ಬರುವುದಿಲ್ಲ. ಬಟ್ ಈಗ ಗರ್ಭಕೋಶದ ಕ್ಯಾನ್ಸರ್ ಇದ್ದವರಿಗೆ ಆರ್ ಸ್ಟೇಜಸ್ ಲೈಕ್ ನಾವು ಈಗ ಹೇಳ್ತೇವೆ ಅಡ್ವಾನ್ಸ್ ಸ್ಟೇಜ್ ಆರ್ ಅರ್ಲಿ ಸ್ಟೇಜ್, ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ ಇತ್ತು ಅಂತ ಅನಿಸಿ ನಾವು ಗರ್ಭಕೋಶದ ಆಪರೇಷನ್ ಮಾಡಿದ್ದೇವೆ, ಅವರಿಗೆ ರಿಕರೆನ್ಸ್ ಆಗುವ ಚಾನ್ಸಸ್ ಇರ್ತದೆ. ಬೇರೆ ಕಡೆ ಗರ್ಭಕೋಶ ತೆಗೆದಾಗ ಉಳಿದ ಜಾಗದಲ್ಲಿ ಕ್ಯಾನ್ಸರ್ ಬರುವುದು, ಗ್ರೋತ್ ಬರುವುದು ಚಾನ್ಸಸ್ ಇರ್ತದೆ. ಓಕೆ, ಹಾಗಿದ್ರೆ ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ಅನ್ನೋದು ಮತ್ತೆ ಒಮ್ಮೆ ಬಂದು ನಿಂತ್ರೆ ಮತ್ತೆ ಕ್ಯೂರ್ ಆದರೆ ಮತ್ತೆ ಕೂಡ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಅದೇ ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ, ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ಹಾಗೆ ಬರುವ ಚಾನ್ಸಸ್ ಇರ್ತದೆ. ಓಕೆ, ಇನ್ನು ಜೀವನ ಶೈಲಿಯ ಬಗ್ಗೆ ಹೇಳಿದರೆ ಈ ಜೀವನ ಶೈಲಿಗೂ ಈ ಕ್ಯಾನ್ಸರ್ಗೂ ಏನು ಸಂಬಂಧ? ಅದೇ ಇದು ಕಂಡು ಬರೋದು ಯೂಶಲಿ ಗರ್ಭಕೋಶದ ಕ್ಯಾನ್ಸರ್ ಕಂಡು ಬರೋದು ಲೈಫ್ ಸ್ಟೈಲ್ ಡಿಸೀಸಸ್ ಅವರಿಗೆ. ಸೊ ನಾವು ನಮ್ಮದು ವೆಯ್ಟ್ ಚೆಕ್ಕಲ್ಲಿಟ್ಟರೆ, ಗುಡ್ ವೆಯ್ಟಲ್ಲಿಟ್ಟರೆ, ನಮ್ಮದು BMI ನಮ್ಮದು BMI ಅದರಲ್ಲಿ ಇದ್ದರೆ, ನಾವು ನಮ್ಮದು ಶುಗರ್ ಕಂಟ್ರೋಲ್ ಮಾಡಿದರೆ, ನಮ್ಮದು ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡಿದರೆ, PCOD ಇದ್ದವರದೇ ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ ನಮ್ಮದು ಮೆನ್ಸಸ್ ಎಲ್ಲ ರೆಗ್ಯುಲರ್ ಮಾಡಿದವರಿಗೆ ಎಲ್ಲ ಇದು ನಮಗೆ ಪ್ರಿವೆಂಟ್ ಮಾಡ್ಬೋದು, ಅವ್ರು ಕಮ್ಮಿ ಮಾಡ್ಬೋದು ರಿಸ್ಕ್ ಬರೋದು. ಅವ್ರು ನಾವು ತಿನ್ನುವ ಹ್ಯಾಬಿಟ್ಸ್, ನಾವೆಂತೆಲ್ಲ ತಿಂತಾ ಇದ್ದೇವೆ, ಈಗ ನಾವು ತಿನ್ನುವುದರಿಂದ ಮೋಸ್ಟ್ ಆಫ್ ದ ಡಿಸೀಸಸ್ ಬರುವುದು. ಸೊ ಅದೆಲ್ಲ ನಾವು ಕಂಟ್ರೋಲ್ ಮಾಡಿದರೆ, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಆರ್ ಹೆಲ್ದಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ನಿದ್ರೆ, ಸ್ಟ್ರೆಸ್ ತೆಗೆಯುವುದು, ಅದನ್ನೆಲ್ಲ ಕಂಟ್ರೋಲ್ ಮಾಡಿದರೆ ನಮಗೆ ಇದನ್ನು ತಡೆಗಟ್ಟಬಹುದು. ಓಕೆ, ಇವಾಗ ಗರ್ಭಾಶಯದ ಕ್ಯಾನ್ಸರ್ ಇದೆ ಅಂತೇಳಿ ಯಾವ ರೀತಿಯ ಒಂದು ಪರೀಕ್ಷಾ ಕ್ರಮಗಳಿಂದ ಗೊತ್ತಾಗುತ್ತೆ? ಗರ್ಭಕೋಶ ಈಗ ನಾವು ಗರ್ಭಕಂಡದ ಕ್ಯಾನ್ಸರ್ಗೆ ನಾವು ಹೇಳ್ತೇವಲ್ಲ ಸ್ಕ್ರೀನಿಂಗ್ ಟೆಸ್ಟ್ಗಳಿವೆ. ವೆರಾಸ್ ಗರ್ಭಕೋಶದ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುವುದಲ್ಲ, ನಾವು ರೆಗ್ಯುಲರ್ ಆಗಿ ಈಗ ಅವರು ಸಿಂಪ್ಟಮ್ ತಗೊಂಡು ಬಂದರೆ, ಈಗೀಗ ಸಿಂಪ್ಟಮ್ಸ್ ಇದ್ದು ಬಂದರೆ ನಾವು ಅದನ್ನು ಟೆಸ್ಟ್ ಮಾಡಿ ನೋಡಬೇಕು. ಹೇಗೆ ಟೆಸ್ಟ್ ಮಾಡಿ ನೋಡೋದು? ಒಂದು ನಾವು ಎಕ್ಸಾಮಿನೇಷನ್ ಮಾಡಿ ನೋಡೋದು, ಪರೀಕ್ಷೆ ಮಾಡಿ ನೋಡೋದು ಅವರದು. ಇನ್ನೊಂದು ಏನಂತ ಹೇಳಿದರೆ ಸ್ಕ್ಯಾನಿಂಗ್ ಮಾಡಿ ನೋಡೋದು. ಸೊ ಈಗ ಗರ್ಭಕೋಶದ ಮೆನ್ಸಸ್ ನಿಂತವರಿಗೆ ನಾವು ಗರ್ಭಕೋಶ ಒಳಪದ್ರ ಅಂತ ಹೇಳ್ತೇವಲ್ಲ, ಅದನ್ನು ಮೆಜರ್ಮೆಂಟ್ ಮಾಡ್ತೇವೆ. ಸೊ ಅದರದ್ದು ಈಗ ಮೆಜರ್ಮೆಂಟ್ ಈಗ ದಪ್ಪ ಇದೆ ಅಂತ ಬಂದರೆ, ಅವ್ರ ಮೆನ್ಸಸ್ ಸ್ವಲ್ಪ ನಿಲ್ಲಿಕ್ಕೆ ಆದವರದ್ದು ಕೂಡ ಅದು ಗರ್ಭಕೋಶದ ಒಳಪದ್ರ ದಪ್ಪ ಇದೆ ಹಾಗೆ ಬಂದರೆ ಅದನ್ನು ನಾವು ಹಾಗೆಯೇ ಇಗ್ನೋರ್ ಮಾಡಲಿಕ್ಕೆ ಬಾರ್ದು. ಮೆನ್ಸಸ್ ನಿಂತಿದ್ದರೂ ಕೂಡ ರುಟೀನ್ ಅಲ್ಟ್ರಾಸೌಂಡಲ್ಲಿ ನಮಗೆ ಗರ್ಭಕೋಶ ಒಳಪದ್ರ ದಪ್ಪ ಇದೆ, ನಾವು ಅದನ್ನು ಟೆಸ್ಟ್ ತೆಗೀಲೇಬೇಕು. ಸೊ ನಾವು ಫಸ್ಟಿಗೆ ಅಲ್ಟ್ರಾಸೌಂಡ್ ಮಾಡ್ತೇವೆ, ಮತ್ತು ನೆಕ್ಸ್ಟ್ ಆಪ್ಷನ್ ವಿಲ್ ಬಿ ಎಂಡೋಮೆಟ್ರಿಯಲ್ ಬಯೋಪ್ಸಿ, ಅದು ಕನ್ಫರ್ಮೇಟ್ರಿ ಟೆಸ್ಟ್. ನಾವು ಗರ್ಭಕೋಶ ಒಳಪದ್ರದ್ದು ಟೆಸ್ಟ್ ಒಂದು ಬಯೋಪ್ಸಿ ಟೆಸ್ಟಿಗೆ ತೆಗೆದು ಕಳಿಸ್ತೇವೆ. ಅದರಲ್ಲಿ ಇನ್ ಕೇಸ್ ಕ್ಯಾನ್ಸರ್ ಹಂಗೆ ಬಂತು ಅಂತ ಹೇಳಿದರೆ ನೆಕ್ಸ್ಟ್ ಅದೇ MRI ಸ್ಕ್ಯಾನಿಂಗ್ ಮಾಡಬೇಕಾಗಿ ಬರಬಹುದು, ಎಷ್ಟು ಯಾವುದು ಸ್ಟೇಜಲ್ಲಿದೆ ಹಾಗೆ ನೋಡಲಿಕ್ಕೆ. ಓಕೆ, ಇವಾಗ ಚಿಕಿತ್ಸಾ ಕ್ರಮಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿವೆ? ಗರ್ಭಕೋಶದ ಕ್ಯಾನ್ಸರಿಗೆ ಮೋಸ್ಟ್ಲಿ ಬಿಕಾಸ್ ನಾವು ಅದನ್ನು ಅರ್ಲಿ ಸ್ಟೇಜಸಲ್ಲಿ ಕಂಡು ಹಿಡಿತೇವೆ, ಆ ಕಾರಣದಿಂದಾಗಿ ಗರ್ಭಕೋಶ ತೆಗೆಯುವುದೇ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಓಕೆ, ಅಗೇನ್ ಈಗ ಅದರದ್ದು ಕ್ಲಾಸಿಫಿಕೇಶನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ. ಸೊ ಅದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಗರ್ಭಕೋಶದ ಒಳಪದ್ರವನ್ನು ಎಷ್ಟು ಇನ್ವಾಲ್ವ್ ಆಗಿದೆ ಕ್ಯಾನ್ಸರ್, ಅದರ ಪ್ರಕಾರ ಸರ್ಜರಿ ಇದೆ, ರೇಡಿಯೇಷನ್ ಇದೆ, ಕೀಮೊಥೆರಪಿ ಇದೆ, ಇಮ್ಯುನೊಥೆರಪಿ ಅಂತ ಹೇಳ್ತೇವೆ, ಅದು ಎಲ್ಲ ಈಗ ಅವೈಲೇಬಲ್ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸರ್ಜರಿ ಮಾಡೋದು, ಅದರದ್ದು ಸ್ಪ್ರೆಡ್ ಆಗುವ ಹಾಗಿದ್ದು ಲಿಂಫ್ ನೋಡ್ಸ್ ಅಂತ ಇದ್ದೇವೆ ಅದು ತೆಗಿತೇವೆ. ಅದ ನಂತರ ಫಾಲೋಡ್ ಬೈ ಕಂಪ್ಲೀಟ್ ಬಯೋಪ್ಸಿ ರಿಪೋರ್ಟ್ ಬಂದ ನಂತರ ನಾವು ನೆಕ್ಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ರೇಡಿಯೇಷನ್ ಆರ್ ಕೀಮೊಥೆರಪಿ ಹಾಗೆ.
ಮುಂದೆ ಓಕೆ, ಹಾಗಿದ್ರೆ ಇವಾಗ ಗರ್ಭಕೋಶದ ಕ್ಯಾನ್ಸರ್ ಇರೋದು ಅದು ಬೇರೆ ಅಂಗಗಳಿಗೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತಾ? ಇರ್ತದೆ. ಅಡ್ವಾನ್ಸ್ ಕ್ಯಾನ್ಸರ್ಸ್ ಅದು ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಆ ಸಮಯದಲ್ಲಿ ಅದು ಡೇಂಜರಸ್ ಆಗಿರುತ್ತಾ, ಅದು ಲಾಸ್ಟ್ ಸ್ಟೇಜ್ ಹೇಗೆ ಅಂತ? ಹೌದು, ಹಾಗೆ ಆದರೆ ಮೆಟಾಸ್ಟೇಸಿಸ್ ಅಂತ ಹೇಳ್ತೇವಲ್ಲ, ಸೊ ಅವರಿಗೆ ನಾವು ಸರ್ಜರಿ ಆಪ್ಟ್ ಮಾಡೋದಿಲ್ಲ, ಅವರಿಗೆ ರೇಡಿಯೇಷನ್ ಆರ್ ಕೀಮೊಥೆರಪಿ ಹಾಗೆ ಆಪ್ಷನ್ಸ್ ಕೊಟ್ಟು ಅವರದ್ದು ಲೈಫ್ ಇದು ಇನ್ಕ್ರೀಸ್ ಮಾಡಲಿಕ್ಕೆ ನೋಡ್ತೇವೆ. ಓಕೆ, ಇನ್ನು ಜೀವನ ಶೈಲಿಯ ಬಗ್ಗೆ ಆವಾಗಲೇ ಮಾತಾಡಿದ್ವಿ ನಾವು. ಜೀವನ ಶೈಲಿ ಸುಧಾರಣೆಯಿಂದಾಗಿ ಈ ಒಂದು ಗರ್ಭಕೋಶದ ಕ್ಯಾನ್ಸರನ್ನು ನಿಯಂತ್ರಿಸಬಹುದಾ ಹೇಗೆ? ಗರ್ಭಕೋಶದ ಕ್ಯಾನ್ಸರನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿಯೇ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಬಹುದು. ಆ್ಯಂಡ್ ಯಾರೆಲ್ಲ ನಮಗೆ ಇರ್ರೆಗ್ಯುಲರ್ ಆರ್ ಪೋಸ್ಟ್ ಮೆನಪಾಸಲ್, ಮೋಸ್ಟ್ ಆಫ್ ದ ಟೈಮ್ಸ್ ಮೆನ್ಸಸ್ ನಿಂತ ನಂತರ ಬ್ಲೀಡಿಂಗ್ ಆಗಿ ಬರ್ತಾರೆ, ಅವರಲ್ಲಿ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಿ ಪ್ರಿವೆಂಟ್ ಮಾಡೋದು ಆರ್ ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟದನ್ನು ಇದು ಕೊಡಲಿಕ್ಕೆ ಇದು ಮಾಡಲಿಕ್ಕೆ ಆಗ್ತದೆ. ಓಕೆ, ಇವಾಗ ಒಬೆಸಿಟಿ ಬಗ್ಗೆ ಆವಾಗಲೇ ಹೇಳಿದ್ರಿ ನೀವು. ಈ ತೂಕಕ್ಕೂ ಈ ಕ್ಯಾನ್ಸರ್ಗೂ ಏನು ಸಂಬಂಧ ಅಂತ? ತೂಕ ಜಾಸ್ತಿ ಇದ್ದಾಗ ನಮ್ಮದು ಬಾಡಿಯಲ್ಲಿರುವ ಫ್ಯಾಟ್ ಇದೆಯಲ್ಲ, ಸೊ ಫ್ಯಾಟಲ್ಲಿ ಕೂಡ ಹಾರ್ಮೋನಲ್ ಆ್ಯಕ್ಟಿವಿಟಿ ಇರ್ತದೆ, ಈಸ್ಟ್ರೋಜನ್ ಹಾರ್ಮೋನಲ್ ಆ್ಯಕ್ಟಿವಿಟಿ ಇರ್ತದೆ. ಸೊ ಅದು ನಮ್ಮದು ಅಂಡಾಶಯ ಕೂಡ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ. ನಾವು ದಪ್ಪ ಇದ್ದಾಗ ನಮ್ಮದು ಬಾಡಿಯಲ್ಲಿದ್ದ ಫ್ಯಾಟಲ್ಲಿ ಕೂಡ ಈಸ್ಟ್ರೋಜನಲ್ ಆ್ಯಕ್ಟಿವಿಟಿ ಇರ್ತದೆ. ಸೊ ಅದು ಒಟ್ಟಿಗಾಗಿ ನಾವು ನಮ್ಮದು ಬಾಡಿಯಲ್ಲಿ ಹೈಪರ್ ಈಸ್ಟ್ರೋಜನ್ ಸ್ಟೇಟ್ ಅಂತ ಹೇಳ್ತೇವೆ. ಸೊ ಅದು ಇಟ್ ಹ್ಯಾಸ್ ಅ ಡೈರೆಕ್ಟ್ ಎಫೆಕ್ಟ್ ಆನ್ ದ ಎಂಡೋಮೆಟ್ರಿಯಮ್. ಈಸ್ಟ್ರೋಜನ್ ಎಂಡೋಮೆಟ್ರಿಯಮಲ್ಲಿ ಆ್ಯಕ್ಟ್ ಮಾಡಿ ಗರ್ಭಕೋಶ ಒಳಪದ್ರ ದಪ್ಪ ಮಾಡಿಸ್ತದೆ. ಸೊ ಅದು ಲೇಟರ್ ಆನ್ ಕ್ಯಾನ್ ಕನ್ವರ್ಟ್ ಇಂಟು ಕ್ಯಾನ್ಸರ್ ಆರ್ ಪ್ರೀ ಕ್ಯಾನ್ಸರಸ್ ಸ್ಟೇಜ್, ಹೈಪರ್ಪ್ಲೇಸಿಯಾ ಅಂತ ಹೇಳ್ತೇವೆ. ಸೊ ನಾವು ಕಮ್ಮಿ ಆದಾಗ ಏನಾಗ್ತದೆ, ನಮ್ಮದು ಬಾಡಿದು ಫ್ಯಾಟ್ ಕಂಟೆಂಟ್ ಕಮ್ಮಿ ಆಗುವಾಗ ಆ ಹಾರ್ಮೋನಲ್ ಎಕ್ಸೋಜಿನಸ್ ಅಲ್ಲ, ನಮ್ಮದು ಬಾಡಿಯಲ್ಲಿ ಯೂಶಲಿ ಎಂಥದ್ದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು ಅಂಡಾಶಯ. ಸೊ ಇದು ಅಂಡಾಶಯ ಅಲ್ಲದ ಜಾಗದದು ಹಾರ್ಮೋನ್ಸ್ ಕಮ್ಮಿ ಮಾಡಿದರೆ ಇಟ್ ವೆರಿ ವೆಲ್ ಹ್ಯಾಸ್ ಅ ವೆರಿ ಪ್ರೊಟೆಕ್ಟಿವ್ ಆರ್ ಪ್ರಿವೆನ್ಷನ್ ಮಾಡಲಿಕ್ಕೆ ಚೆಂದ ಆಗ್ತದೆ. ಓಕೆ, ಇವಾಗ ಮಹಿಳೆಯರು ಅಕಸ್ಮಾತ್ ಆಗಿ ದುಶ್ಚಟಕ್ಕೆ ಒಳಗಾಗಿದ್ರೆ, ಅಂದರೆ ಸ್ಮೋಕಿಂಗ್, ಡ್ರಿಂಕಿಂಗ್ ಆ ಥರ ಏನಾದರೂ ಇದ್ದರೆ ಇದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಸ್ಮೋಕಿಂಗ್ ನಾವು ಸ್ಮೋಕಿಂಗ್ ಹ್ಯಾಸ್ ಅ ಸ್ಮೋಕಿಂಗಿಗೆ ಮತ್ತು ಎಂಥದ್ದು ಆಲ್ಕೋಹಾಲಿಗೆ ಅಲ್ಲ, ಸ್ಮೋಕಿಂಗ್ ಹ್ಯಾಸ್ ಅ ಎಫೆಕ್ಟ್ ಆನ್ ಕ್ಯಾನ್ಸರ್. ಓಕೆ, ಅಂದರೆ ದುಶ್ಚಟ ಕೂಡ ಇದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇನ್ನು ಯಾವ ರೀತಿಯಿಂದಾಗಿ ಇದನ್ನು ನಿಯಂತ್ರಿಸಬಹುದು ಗರ್ಭಕೋಶದ ಕ್ಯಾನ್ಸರ್ ಬರುವುದನ್ನು ಅಂತ? ಅದು ಅವೇರ್ನೆಸ್ಸಲ್ಲಿ ನಾವು ಈ ಪೇಷಂಟ್ಸ್ಗೆ ಅಲ್ಲಿಗೆ ಹೇಳಬೇಕು, ನಮ್ಮ ಹತ್ರ ಯಾರು ಬರ್ತಾರೆ, ಎಂಥ ರೆಗ್ಯುಲರ್ ಮೆನ್ಸಸ್, ಯಾವುದು ಅಬ್ನಾರ್ಮಲ್ ಮೆನ್ಸಸ್, ಯಾವಾಗ ನೀವು ಹೀಗೆ ಕಂಡು ಬಂದರೆ ನೀವು ನಿಮ್ಮದು ಗೈನಕಾಲಜಿಸ್ಟನ್ನು ಮೀಟ್ ಆಗಬೇಕು, ಅದು ಹೇಳಿಕೊಟ್ಟೇ ಮಾಡಲಿಕ್ಕೆ ಆಗೋದು ಫಾರ್ ಗರ್ಭಕೋಶದ ಕ್ಯಾನ್ಸರ್ಗೆ. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಒಂದು, ನಾವು ನಮ್ಮ ಬಾಡಿಯನ್ನು ಎಂಥ ನಮಗೆ ನಾರ್ಮಲ್ ಅಲ್ಲ ಅಂತ ಒಂದು ಗೊತ್ತಿರಬೇಕು. ಅವೇರ್ನೆಸ್ ನಮಗೆ ಎಂಥದ್ದು ಈಗ ಗವರ್ಮೆಂಟ್ ನಮ್ಮದು ಎಲ್ಲ ಚಟುವಟಿಕೆಯನ್ನೆಲ್ಲ ಮಾಡ್ತಾ ಇರ್ತಾರೆ, ಪ್ರಿವೆನ್ಷನಿಗೆ, ಸ್ಕ್ರೀನಿಂಗಿಗೆ ಅವೇರ್ನೆಸ್ ಕೊಡಲಿಕ್ಕೆ, ಹೆಲ್ತ್ ಟಾಕ್ ಕೊಟ್ಟು. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಈಗ ಇನ್ಸ್ಟಾಗ್ರಾಮ್ ಅದು ಇದು ಎಲ್ಲ ಇದೆ, ಸೊ ವಿ ಕ್ಯಾನ್ ಅಪ್ಡೇಟ್ ಅವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ನಮ್ಮದು ಬಾಡಿಯಲ್ಲಿ ಇಲ್ಲದಿದ್ದರೆ ನಮ್ಮದು ಮನೆಯಲ್ಲಿ ನಮ್ಮದು ಅಕ್ಕ ತಮ್ಮಂದಿರು ಅವ್ರ ಅಮ್ಮನವರಿಗೆ ಏನಾದರೂ ಸಿಂಪ್ಟಮ್ಸ್ ಹಂಗೆ ಕಂಡು ಬಂದರೆ ಅದನ್ನು ಎಂಥದ್ದು ಇಗ್ನೋರ್ ಮಾಡದೆ ಅದನ್ನು ಅಡ್ರೆಸ್ ನೋಡಲಿಕ್ಕೆ ಇದು ಮಾಡಬೇಕು. ಓಕೆ, ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರು, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಎಜ್ ವರ್ಲ್ಡ್ 24/7.